ಥರ್ಸ್ಡೇ ವ್ಲಾಗ್. ಇವತ್ತಂತೂ ನಾವು 4 ಗಂಟೆಗೆ ಎದ್ದಿದ್ದೀವಿ ಯಕ್ಷಿತಿಂದಾಗಿ. ನಾನು ಕಿಚನಿಗೆ ಬರೋ ಅಷ್ಟರಲ್ಲಿ ಆನಂದ್ ಆಲ್ರೆಡಿ ಕಾಫಿ ಮಾಡಿದರು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ನಾನು ರಾತ್ರಿಯೇ ತೊಂಡೆಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೆ. ಚಪಾತಿ ಹಿಟ್ಟನ್ನು ಕೂಡ ರೆಡಿ ಮಾಡಿದ್ದೆ. ಇನ್ನೇನು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಅಷ್ಟರಲ್ಲಿ ಯಾಕೋ ಗೊತ್ತಿಲ್ಲ ಯಕ್ಷಿತ್ ಸ್ವಲ್ಪ ಜಾಸ್ತಿ ಹಳದಿಗೆ ಸ್ಟಾರ್ಟ್ ಮಾಡ್ದೆ. ಸರಿ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಹಾಗೆ ಬರ್ತಾ ನಾನು ಇಡ್ಲಿ ಮತ್ತು ರೈಸ್ ಬಾತ್ನ ತೊಗೊಂಡು ಬಂದಿದ್ದೆ. ಯಕ್ಷಿತಿಗೆ ತಿನ್ನಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ನೆನೆಸಿದ್ನಲ್ಲ, ಸರಿ ಬಟರ್ ಫ್ರೂಟ್ ಇತ್ತಲ್ಲ, ಜ್ಯೂಸ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಈ ಒಂದು ಜ್ಯೂಸನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯೂಶ್ವಲಿ ನಾನು ಯಾವಾಗಲೂ ಜ್ಯೂಸ್ ಸೆಂಟರಲ್ಲಿ ಕುಡ್ದಿದ್ದೆ, ಮನೆಯಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಸರಿ ಮಾಡೋಣ ಅಂತ ಹೇಳಿಬಿಟ್ಟೆ ನಾನು ಈ ಬಟರ್ ಫ್ರೂಟ್ನ ತೊಗೊಂಡು ಬಂದಿದ್ದೆ. ನನಗೆ ಯಾಕೋ ಸ್ವಲ್ಪ ಕಾಯಿ ಅಂತ ಅನ್ನಿಸ್ತಾ ಇತ್ತು, ನೋಡಬೇಕು ಹೆಂಗಾಗುತ್ತೆ ಅಂತ ಹೇಳಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಯಕ್ಷಿತ್ಗೂ ಕುಡಿಸೋಣ ಅಂತ ಹೇಳಿ ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿದೆ. ಸ್ವಲ್ಪ ಕಹಿ ಅನ್ನಿಸ್ತು, ಬಟ್ ಚೆನ್ನಾಗಿತ್ತು. ಯಕ್ಷಿತಿಗೆ ಕುಡಿಸೋಣ ಅಂದರೆ ಅಷ್ಟೊತ್ತಿಗೆ ಮಲ್ಕೊಬಿಟ್ಟಿದ್ದ ಅವನು.